ಈಗ ಬನ್ನಿ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಜಸ್ಟ್ 5 ನಲ್ಲಿ. ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದ ಆರೋಪದಡಿ ನಟಿ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಸೇರಿ ಪ್ರಮುಖರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪೊಲೀಸರು ನಿರ್ಧರಿಸಿದ್ದಾರೆ. ಈಗಾಗಲೇ ಹೈಕೋರ್ಟ್ ಪ್ರಕರಣವನ್ನ ರದ್ದುಗೊಳಿಸಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಲು ಸಿಸಿಬಿ ತಯಾರಿ ನಡೆಸಿದೆ. ಈಗಾಗಲೇ ಗೃಹ ಮತ್ತು ಕಾನೂನು ಇಲಾಖೆಯ ಅನುಮತಿಯೂ ಸಿಕ್ಕಿದೆ ಎನ್ನಲಾಗ್ತಿದೆ. ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿನ ನಾನಾ ಎಡವಟ್ಟುಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. 60 ಅಂಕಗಳಿಗೆ ನಡೆಸಬೇಕಾದ ಪರೀಕ್ಷೆ 30 ಅಂಕಕ್ಕೆ ನಡೆಸಿ ಎಡವಟ್ಟು ಮಾಡಿಕೊಂಡ ವಿವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಯುಜಿ ಮತ್ತು ಪಿಜಿ ಹಾಸ್ಟೆಲ್ನಲ್ಲಿನ ಮೂಲಭೂತ ಸಮಸ್ಯೆಗಳ ಕೊರತೆಯ ಬಗ್ಗೆ ನೂರಾರು ವಿದ್ಯಾರ್ಥಿಗಳು ಜ್ಞಾನಭಾರತಿ ಮುಖ್ಯ ಕ್ಯಾಂಪಸ್ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಸಂಬಳ ಹೆಚ್ಚಳಕ್ಕಾಗಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಒಂದು ಕಡೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಮುಷ್ಕರಕ್ಕೆ ಸಿದ್ಧತೆ ನಡೆದಿದ್ದು, ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರಿಂದ ಸಂಬಳ ಹೆಚ್ಚಳ ಮಾಡಿಲ್ಲ, 2020ರಿಂದ ಬರಬೇಕಿದ್ದ ಅರಿಯರ್ಸ್ ಹಣ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಸಾರಿಗೆ ನೌಕರರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ನಗರದಲ್ಲಿ ಜಲದಾಹ ಉಂಟಾಗ್ತಾ ಇದೆ. ಇಂತಹ ಹೊತ್ತಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಜೀವಜಲ ವ್ಯರ್ಥವಾಗ್ತಾ ಇದೆ. ಆನೆಪಾಳ್ಯ ಬಸ್ ನಿಲ್ದಾಣದ ಸಮೀಪ ಕಾವೇರಿ ನೀರು ಪೂರೈಕೆ ಪೈಪ್ಲೈನ್ ಒಡೆದು ಹೋಗಿ ನಿತ್ಯ ಸಾವಿರಾರು ಲೀಟರ್ ಕುಡಿಯೋ ನೀರು ಸೋರಿಕೆಯಾಗ್ತಿದೆ. ನೀರು ವ್ಯರ್ಥ ಮಾಡೋರಿಗೆ 5,000 ದಂಡ ವಿಧಿಸುವಂತಹ ಬಿಡಬ್ಲ್ಯೂಎಸ್ಎಸ್ಬಿ ಬೃಹತ್ ಮಟ್ಟದಲ್ಲಿ ನೀರು ಸೋರಿಕೆಯಾಗ್ತಾ ಇದ್ರೂ ತಲೆ ಕೆಡಿಸಿಕೊಳ್ತಿಲ್ಲ.